ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಮುಂದುವರೆದಿದೆ. ಮಳೆಯ ಆರ್ಭಟದಿಂದಾಗಿ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇವೆ. ಘಟಪ್ರಭಾ ಒಳಹರಿವು ಹೆಚ್ಚಳ ಆಗಿದೆ. ಕೆಳ ಹಂತದ ಸೇತುವೆ ಜಲಾವೃತ ಆಗಿದೆ. ಅವರಾದಿ ಮಹಲಿಂಗಾಪುರ ಸೇತುವೆ ಸಂಪೂರ್ಣ ಜಲಾವೃತ ಆಗಿದೆ. ಅಪಾಯವನ್ನ ಲೆಕ್ಕಿಸದೆ ಸೇತುವೆ ಮೇಲೆ ವಾಹನ ಸವಾರರ ಓಡಾಟ ಮುಂದುವರೆದಿದೆ. ಮಳೆ ಮುಂದುವರೆದ್ರೆ ಸುಣಧೋಳಿ, ವಡೇರಹಟ್ಟಿ ಹಾಗೂ ಕಮಲದಿನ್ನಿ, ಹುಣಸಾಳ ಪಿವೈ ಸೇತುವೆಗಳೇನಿದಾವೆ ಅವು ಕೂಡ ಜಲಾವೃತ ಆಗೋ ಸಾಧ್ಯತೆ ಇದೆ. ಇದೇ ರೀತಿ ನಿರಂತರವಾಗಿ ಮಳೆ ಆಯಿತು ಅಂದ್ರೆ ಈ ಸೇತುವೆಗಳು ಕೂಡ ಜಲಾವೃತ ಆಗ್ತವೆ. ನದಿ ತೀರದ ಜನರು ಎಚ್ಚರಿಕೆ ವಹಿಸಬೇಕು ಅಂತ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಹಂಗಿದ್ರೂ ಕೂಡ ಕೆಲವರು ಮುಳುಗಡೆ ಆಗ್ತಾ ಇರುವಂತ ಸೇತುವೆ ಮೇಲೇನೆ ಓಡಾಡ್ತಾ ಇದ್ದಾರೆ. ನೋಡಿ, ಸೇತುವೆ ಮೇಲೆ ನೀರು ಬಂದಿದೆ. ಕೆಲವರು ಅನಿವಾರ್ಯ ಪರಿಸ್ಥಿತಿಯಿಂದ ಓಡಾಡ್ತಾ ಇರಬಹುದು ನಿಜ, ಬಟ್ ಜೀವಕ್ಕಿಂತ ಹೆಚ್ಚಿನ ಕೆಲಸ ಬೇರೆ ಯಾವುದು ಇರೋದಿಲ್ಲ, ಮುಖ್ಯ ಇರೋದಿಲ್ಲ. ಹಾಗಾಗಿ ಆದಷ್ಟು ಎಚ್ಚರಿಕೆ ವಹಿಸಿ ಅನ್ನೋದೇ ಜಿಲ್ಲಾಡಳಿತದ ಸೂಚನೆ. ನೋಡಿ, ಅಪಾಯವನ್ನು ಕೂಡ ಲೆಕ್ಕಿಸದೆ ಈ ರೀತಿಯಾಗಿ ಓಡಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ನೀರಿನ ರಭಸ ಹೆಚ್ಚಾಗಿರುತ್ತೆ. ನೀವು ಕೊಚ್ಕೊಂಡು ಹೋದ್ರಿ ಅಂದರೆ ಬದುಕೋ ಸಾಧ್ಯತೆಯೇ ಇರೋದಿಲ್ಲ. ಹಾಗಾಗಿ ಬೆಳಗಾವಿಯಲ್ಲಿ ಹೆಚ್ಚಾಗಿ ಮಳೆ ಆಗ್ತಾ ಇರೋದ್ರಿಂದ ಈ ರೀತಿ ನದಿಗಳೀಗಾಗಲೇ ತುಂಬಿದಾವೆ. ನದಿ ತುಂಬಿರೋದ್ರಿಂದ ಸೇತುವೆ ಮೇಲೆ ಉಕ್ಕಿ ಹರಿತಾ ಇದೆ. ಬ್ರಿಡ್ಜ್ಗಳು ಮುಳುಗಡೆ ಆಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ನೀವೇನಾದರೂ ಈ ರೀತಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇರ್ತೀರಾ, ಆ ಸಂದರ್ಭದಲ್ಲೇ ಏಕಾಏಕಿಯಾಗಿ ನೀರಿನ ರಭಸ ಹೆಚ್ಚಾದರೆ ಕೊಚ್ಕೊಂಡು ಹೋಗಲ್ವಾ ನೀವು? ಹಾಗಾಗಿ ಅಲ್ಲಿ ಓಡಾಡಬೇಡಿ. ನದಿ ತೀರದ ಪ್ರದೇಶದಲ್ಲಿರುವಂಥ ಜನರು ಬೇರೆ ಕಡೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಗೊಳ್ಳಿ ಅಂತ ಜಿಲ್ಲಾಡಳಿತ ಸೂಚನೆ ಕೊಡ್ತಾ ಇರೋದು. ಹಂಗಿದ್ರೂ ಕೂಡ ಇಷ್ಟೆಲ್ಲ ಅಪಾಯಗಳ ಸೂಚನೆ ಇದ್ರೂ ಯಾಕೆ ಈ ರೀತಿಯಾಗಿ ಸೇತುವೆಗಳ ಮೇಲೆ ಹೋಗ್ತೀರಾ? ಮುಳುಗಡೆ ಆಗ್ತಾ ಇರುವಂಥ ಸೇತುವೆಗಳಿಗೂ ಇನ್ನೂ ಕೂಡ ಹಿಂಗೆ ಮಳೆ ಆದರೆ ಮತ್ತಷ್ಟು ಸೇತುವೆಗಳು ಮುಳುಗಡೆ ಆಗುವಂಥ ಸಾಧ್ಯತೆ ಇದೆ.